ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನೇ ಅಸ್ತ್ರ ಮಾಡಿಕೊಂಡು ದೋಸ್ತಿಗಳು ಸಿಡಿಗುಂಡನ್ನ ಸಿಡಿಸುತ್ತಿದ್ದಾರೆ. ನಾಳೆಯಿಂದ ರೈತರನ್ನ ಸೇರಿಸಿಕೊಂಡು ಹೋರಾಟ ಮಾಡೋಕೆ ಬಿಜೆಪಿ ಸಜ್ಜಾಗಿದೆ. ಸಿಎಂ ವಿಪಕ್ಷ ನಾಯಕನ ಮಧ್ಯೆ ನಾಟಿ ಕೋಳಿಯ ಸ್ವಾರಸ್ಯ ಸಂಗತಿ ನಡೆದಿದೆ. ಕುಂದಾನಗರಿಯಲ್ಲಿ ಎಂಇಎಸ್ ಮತ್ತೆ ಬಾಲ ಬಿಚ್ಚಿದೆ. ಅಧಿವೇಶನ ನಡೆಯೋ ಹೊತ್ತಲ್ಲೇ ನಾಡದ್ರೋಹಿಗಳ ಒಣ ರೋಷಾವೇಶ ಹೆಚ್ಚಾಗಿದೆ. ಮಹಾಮೇಳಾವ್ಗೆ ಪೊಲೀಸರು ಬ್ರೇಕ್ ಹಾಕಿದ್ದಕ್ಕೆ ಪುಂಡರು ಹೈಡ್ರಾಮಾ ಮಾಡಿದ್ದಾರೆ. ಎಂಇಎಸ್ ಪುಂಡಾಟಕ್ಕೆ ಕರವೇ ಕಾರ್ಯಕರ್ತರು ಕೌಂಟರ್ ಕೊಟ್ಟಿದ್ದಾರೆ. ಗದ್ದುಗೆ ಗುದ್ದಾಟ, ಇದು ಕಾಂಗ್ರೆಸ್ನಲ್ಲಿ ನಿಲ್ದ ಹೆಣಗಾಟ. ಸಿಎಂ ಡಿಸಿಎಂ ಬಿಟ್ಟರು ಡಿಕೆ ಬ್ರದರ್ ಸಿದ್ದು ಸನ್ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಕ್ರಿಕೆಟ್ ಟೂರ್ನಿಗೆ ಚಾಲನೆ ನೀಡಿ ಡಿಕೆ ಸುರೇಶ್ ಕುರ್ಚಿ ಬಗ್ಗೆ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಯತೀಂದ್ರ ಪೂರ್ಣಾವಧಿ ಪಟ್ಟು ಹಿಡಿದಿದ್ರೆ ಸಿಎಂ ಡೆಲ್ಲಿ ಕಡೆ ಬೊಟ್ಟು ಮಾಡಿದ್ದಾರೆ. ಸತತ 7 ದಿನ ಇಂಡಿಗೋ ಏರ್ಲೈನ್ಸ್ನ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ. ಪ್ರಯಾಣಿಕರ ಪರದಾಟ ನಿಲ್ತಾ ಇಲ್ಲ. ಬೆಂಗಳೂರು ಏರ್ಪೋರ್ಟ್ನಲ್ಲಿ 126 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ. 610 ಕೋಟಿ ರೂಪಾಯಿ ಟಿಕೆಟ್ ಹಣವನ್ನ ಸಂಸ್ಥೆ ವಾಪಸ್ ಕೊಟ್ಟಿದೆ. ಇವತ್ತಿನಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದೆ. ಡೆವಿಲ್ ಜೈಲಿನಲ್ಲಿ ದರ್ಶನ್ ನಿಜಕ್ಕೂ ಡೆವಿಲ್ ಅವತಾರವನ್ನ ತಾಳಿದ್ರ. ಪರಪ್ಪನ ಅಗ್ರಹಾರದಲ್ಲಿ ಸಹ ಕೈದಿಗಳಿಗೆ ದಾಸ ರೋಧನೆ ಕೊಡ್ತಾ ಇರುವ ಆರೋಪ ಕೇಳಿಬಂದಿದೆ. ಜೈಲಿನ ನಿಜವಾದ ರೂಲ್ಸ್ ದರ್ಶನ್ ಆಗ್ತಾ ಇದ್ದ ಹಾಗೆ ಕಿಚ್ಚು ಸ್ಥಮಿತ ದರ್ಶನ್ ಸ್ಥಮಿತವನ್ನ ಕಳ್ಕೊಂಡಿದ್ದಾರಂತೆ. ಜಗ್ಗ ಅನುಗೆ ದೈಹಿಕ ಮಾನಸಿಕ ಹಿಂಸೆಯನ್ನ ನೀಡ್ತಿದ್ದಾರಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.